ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನ ಹಾಗೂ ಬೆಳ್ಳಿಯ ದರದ ಸತತ ಏರಿಕೆಯಿಂದ ಕಂಗೆಟ್ಟ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ಚಿನ್ನ ಬೆಳ್ಳಿ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ರೀತಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಚಿನ್ನ ಬೆಳ್ಳಿ ದರದಲ್ಲಿ ಭಾರಿ ಇಳಿಕೆಯಾಗಿದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ನಾವು ನಿಮಗೆ ಕೊಡ್ತೀವಿ. ಕಳೆದ 6 ತಿಂಗಳಿಂದ ಚಿನ್ನ ಬೆಳ್ಳಿ ದರ ಸತತವಾಗಿ ಏರಿಕೆ ಕಾಣ್ತಾ ಇತ್ತು. ಇದರಿಂದ ಜನರಿಗೆ, ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು. 1 ಗ್ರಾಂ ಚಿನ್ನ 18,000 ಸಾಗಿದ್ರೆ 1 ಕೆಜಿ ಬೆಳ್ಳಿ 4,30,000ವರೆಗೂ ಹೋಗಿತ್ತು. ಆದ್ರೆ ಇದೀಗ ಚಿನ್ನ ಹಾಗೂ ಬೆಳ್ಳಿಯ ದರ ಇಳಿಕೆ ಕಂಡಿದ್ದು ಜನರು ಖುಷಿಯಾಗಿದ್ದಾರೆ. ಹೌದು, ಚಿನ್ನದ ಬೆಲೆ ದಿನೇ ದಿನೇ ಏರ್ತಾನೆ ಇತ್ತು. ಆದ್ರೆ ಇವತ್ತು ದಿಢೀರಂತ ಪಾತಾಳಕ್ಕಿಳಿದಿದೆ. ಕೇವಲ 4 ಗಂಟೆಗಳಲ್ಲಿ ಚಿನ್ನದ ಬೆಲೆ 8,000 ರೂಪಾಯಿ ಇಳಿಕೆ ಕಂಡ್ರೆ ಬೆಳ್ಳಿ ಕೂಡ 20,000 ರೂಪಾಯಿ ಇಳಿಕೆಯಾಗಿದೆ. ಹೌದು, ಇದು ಸುಳ್ಳಲ್ಲ. ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ರೇಟ್ ನೋಡಿ ಜನ ಖುಷಿಯಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಕುಸಿತ ಕಂಡಿರೋದು ಇದೇ ಮೊದಲನ್ಸುತ್ತೆ. ಮಾರ್ಚ್ ತಿಂಗಳು ಶುರುವಾದಾಗಿನಿಂದ ಚಿನ್ನದ ರೇಟ್ ಕೇಳಿದ್ರೆ ತಲೆ ತಿರುಗುವಂತಿತ್ತು. ಆದ್ರೆ ಕೇವಲ ಈ 23 ದಿನಗಳ ಗ್ಯಾಪ್ನಲ್ಲಿ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ 34,000 ರೂಪಾಯಿಗಳಷ್ಟು ಭಾರಿ ಕುಸಿತ ಕಂಡಿದೆ. ಏರುತ್ತಲೇ ಇದ್ದ ರೇಟ್ ಒಂದೇ ಸಮನೆ ಈ ಪರಿ ಡೌನ್ ಆಗಿರೋದು ಚಿನ್ನ ಕೊಳ್ಳೋರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ. ಗಲ್ಫ್ ದೇಶಗಳ ಯುದ್ಧದ ಟೆನ್ಷನ್ ನಡುವೆ ನಮ್ಮ ಬೆಂಗಳೂರಲ್ಲಿ ಚಿನ್ನ ಮತ್ತು ಬೆಳ್ಳಿ ರೇಟ್ ದಿಢೀರಂತ ಪಾತಾಳಕ್ಕೆ ಕುಸಿದಿದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಹಾಗೂ ಕಚ್ಚಾ ತೈಲದ ಬೇಡಿಕೆ ಏರುಪೇರಾಗ್ತಾ ಇರೋದರ ನೇರ ಎಫೆಕ್ಟ್ ಚಿನ್ನದ ಮಾರುಕಟ್ಟೆಯ ಮೇಲೆ ಬಿದ್ದಿದ್ದು, ಸಂಕಷ್ಟದ ಸಮಯದಲ್ಲಿ ಚಿನ್ನ ಮಾರೋರು ಕೂಡ ಜಾಸ್ತಿ ಆಗಿದ್ದಾರೆ. ಜೊತೆಗೆ ಬೇಡಿಕೆಯು ಕಮ್ಮಿ ಆಗಿರುವ ಕಾರಣಕ್ಕೆ ಚಿನ್ನ ಬೆಳ್ಳಿ ದರ ಕಮ್ಮಿಯಾಗಿದೆಯಂತೆ. ಯುದ್ಧ ನಿಲ್ಲೋವರೆಗೂ ಕೂಡ ಇದೇ ರೀತಿ ಚಿನ್ನ ಬೆಳ್ಳಿ ಇಳಿಕೆ ಕಾಣುತ್ತೆ. ಸದ್ಯ 1 ಗ್ರಾಂ ಚಿನ್ನಕ್ಕೆ 12,000ಕ್ಕೆ ಬಂದಿದೆ. ಇನ್ನೂ ಕೂಡ ಕಡಿಮೆ ಆಗಬಹುದು. ಇನ್ನು ಬಂಗಾರದ ಬೆಲೆ ಸದ್ಯಕ್ಕೆ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ 18 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 10,719 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 12,865 ರೂಪಾಯಿ ಇದೆ. ಉಳಿದಂತೆ 24 ಕ್ಯಾರೆಟ್ ಚಿನ್ನದ ಬೆಲೆ 1 ಗ್ರಾಂಗೆ 14,294 ರೂಪಾಯಿ ಇಳಿಕೆಯಾಗಿದೆ. ಚಿನ್ನದ ಬೆಲೆಯಲ್ಲಿ ಮಾತ್ರ ಇಳಿಕೆ ಕಂಡಿರೋದಲ್ಲ, ಬೆಳ್ಳಿಯಲ್ಲೂ ಕೂಡ ಭಾರಿ ಪ್ರಮಾಣದ ಇಳಿಕೆ ಕಂಡಿದೆ. 1 ಕೆಜಿಗೆ 4 ಲಕ್ಷಕ್ಕೆ ಹೋಗಿದ್ದ ಬೆಳ್ಳಿ ದರ ಇದೀಗ ಏಕಾಏಕಿ 2,30,000ಕ್ಕೆ ಬಂದಿದೆ. ಇದೇ ರೀತಿ ವಾರ್ ಮುಂದುವರೆದ್ರೆ ಬೆಳ್ಳಿ ದರ ಕೆಜಿಗೆ 1 ಲಕ್ಷ ಬಂದ್ರೂ ಸಂಶಯವಿಲ್ಲ. ಜೊತೆಗೆ 1 ಗ್ರಾಂ ಬೆಳ್ಳಿ ಬೆಲೆ ಮಂಗಳವಾರ 225 ರೂಪಾಯಿ ಆಗಿದೆ. ಒಟ್ನಲ್ಲಿ ಇದೇ ರೀತಿ ಮುಂದೆಯೂ ಕೂಡ ಮತ್ತಷ್ಟು ಚಿನ್ನದ ಬೆಲೆ ಹಾಗೂ ಬೆಳ್ಳಿ ಬೆಲೆ ಇಳಿಮುಖ ಕಾಣಲಿ ಅನ್ನೋದೇ ನಮ್ಮ ಆಶಯ. ಇನ್ನು ಚಿನ್ನದ ಬೆಲೆ ಇಳಿಕೆಗೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಬಲವಾದ ಅಮೆರಿಕನ್ ಡಾಲರ್. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳನ್ನ ಡಾಲರ್ಗಳಲ್ಲಿ ನಿರ್ಧರಿಸಲಾಗುತ್ತೆ. ಡಾಲರ್ ಬಲಗೊಂಡಾಗ ಭಾರತ ಮತ್ತು ಚೀನಾದಂತಹ ಪ್ರಮುಖ ಆಮದು ದೇಶಗಳು ಚಿನ್ನವನ್ನ ಖರೀದಿಸೋದು ಹೆಚ್ಚು ದುಬಾರಿಯಾಗುತ್ತೆ. ಇದು ಬೇಡಿಕೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಬೆಲೆಗಳು ಕುಸಿಯಲು ಕಾರಣವಾಗುತ್ತೆ. ಚಿನ್ನಕ್ಕಿಂತ ಡಾಲರ್ ಮೇಲೇನೆ ನಂಬಿಕೆ ಜಾಸ್ತಿನಾ? ಈ ಯುದ್ಧದ ಸಮಯದಲ್ಲಿ ಹೂಡಿಕೆದಾರರು ಚಿನ್ನಕ್ಕಿಂತ ಡಾಲರ್ ಅನ್ನ ಸೇಫ್ ಅಂತ ಪರಿಗಣಿಸ್ತಾರೆ ಅಂತ ತಜ್ಞರು ಹೇಳ್ತಾರೆ. ಪ್ರಪಂಚದಾದ್ಯಂತ ಪ್ರಮುಖ ಬ್ಯಾಂಕುಗಳು ಮತ್ತು ಹೂಡಿಕೆ ಕಂಪನಿಗಳು ಡಾಲರ್ನಲ್ಲಿ ಹೂಡಿಕೆ ಮಾಡ್ತಾ ಇವೆ. ಡಾಲರ್ ಮತ್ತು ಚಿನ್ನ ಹೆಚ್ಚಾಗಿ ವಿಲೋಮವಾಗಿ ಚಲಿಸುತ್ತೆ ಅಂತ ಇತಿಹಾಸ ತೋರಿಸುತ್ತೆ. 2008ರ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಡಾಲರ್ ದುರ್ಬಲಗೊಂಡಾಗ 2011ರ ಹೊತ್ತಿಗೆ ಚಿನ್ನ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿತು. ಈ ಬಾರಿ ಡಾಲರ್ನ ಬಲ ಚಿನ್ನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಬಡ್ಡಿ ದರಗಳಲ್ಲಿ ನಿರೀಕ್ಷಿತ ಏರಿಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅಮೆರಿಕಾದಲ್ಲಿ ಬಡ್ಡಿ ದರಗಳು ಹೆಚ್ಚಾಗುವ ಸಾಧ್ಯತೆ. ಚಿನ್ನ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವ ಒಂದು ಮಿತಿ ಅಂದ್ರೆ ಅವು ನಿಯಮಿತ ಬಡ್ಡಿಯನ್ನ ಗಳಿಸೋದಿಲ್ಲ. ಅಮೆರಿಕ ಸರ್ಕಾರಿ ಬಾಂಡ್ಗಳು ಅಥವಾ ಬ್ಯಾಂಕುಗಳು ಹೆಚ್ಚಿನ ಬಡ್ಡಿ ದರಗಳನ್ನು ನೀಡೋದಕ್ಕೆ ಪ್ರಾರಂಭಿಸಿದ್ರೆ ದೊಡ್ಡ ಹೂಡಿಕೆದಾರರು ಚಿನ್ನದಿಂದ ಹಣವನ್ನ ಹಿಂಪಡೆದು ಅವುಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಪರಿಗಣಿಸಬಹುದು. 0% ಬಡ್ಡಿ ದರಗಳೊಂದಿಗೆ ಚಿನ್ನ ಮಾರಾಟ. ಇರಾನ್ನ ಹೋರ್ಮುಜ್ ಜಲಸಂಧಿಯ ದಿಗ್ಬಂಧನವು ಕಚ್ಚಾ ತೈಲ ಬೆಲೆಗಳನ್ನ ಬ್ಯಾರೆಲ್ಗೆ $100 ದಾಟಿಸಿದೆ. ಇದು ಜಾಗತಿಕ ಹಣದುಬ್ಬರ ಏರಿಕೆಯ ಭಯವನ್ನ ಹೆಚ್ಚಿಸಿದೆ. ಈ ಪರಿಸ್ಥಿತಿಯಲ್ಲಿ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನ ಕಡಿಮೆ ಮಾಡುವ ಬದಲು ಸ್ಥಿರವಾಗಿರಿಸಿಕೊಳ್ಳಲು ಅಥವಾ ಹೆಚ್ಚಿಸಲು ಪರಿಗಣಿಸ್ತಾ ಇದೆ.
ಅಮೆರಿಕದ ಕ್ರೆಡಿಟ್ ಸ್ಥಿತಿ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಅದರ ಸರ್ಕಾರಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದನ್ನ ಚಿನ್ನದಂತೆ ಸುರಕ್ಷಿತ ಅಂತ ಪರಿಗಣಿಸಲಾಗುತ್ತೆ. ಪರಿಣಾಮವಾಗಿ ಹೂಡಿಕೆದಾರರು 0% ಬಡ್ಡಿ ದರಗಳೊಂದಿಗೆ ಚಿನ್ನವನ್ನ ಮಾರಾಟ ಮಾಡುವ ಮೂಲಕ ಮತ್ತು ಆ ಹಣವನ್ನ ಅಮೆರಿಕದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭ ಗಳಿಸುತ್ತಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ಬೆಲೆಗಳಲ್ಲಿ ನಿರಂತರ ಕುಸಿತ ಪ್ರಾಥಮಿಕವಾಗಿ ಬಲಪಡಿಸುವ ಡಾಲರ್ ಮತ್ತು ಯುಎಸ್ ಬಾಂಡ್ ಇಳುವರಿಯಲ್ಲಿನ ಸಂಭಾವ್ಯ ಏರಿಕೆಯಿಂದಾಗಿ ಹೂಡಿಕೆದಾರರು ಈಗ ಯುದ್ಧಕ್ಕಿಂತ ಫೆಡರಲ್ ರಿಸರ್ವ್ನ ಮುಂಬರುವ ಕ್ರಮಗಳು ಮತ್ತು ಹಣದುಬ್ಬರ ದತ್ತಾಂಶದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಿದ್ದಾರೆ.